ಶಿಡ್ಲಘಟ್ಟ ನಗರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ. ಶಿಡ್ಲಘಟ್ಟ ನಗರದಲ್ಲಿ ತಾಲೂಕಿನ ಯಾದವ ಕುಲ ಬಾಂಧವರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಇಂದು ನಗರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ಕೃಷ್ಣಸ್ವಾಮಿ ದೇವಾಲಯದಿಂದ ನಗರದ ವಿವಿಧ ಬೀದಿಗಳಲ್ಲಿ ಪಲ್ಲಕ್ಕಿಯ ಮೆರವಣಿಗೆ ನಡೆಯಿತು. ಶ್ರೀಕೃಷ್ಣ ಮೂರ್ತಿಗಳಿರುವ ಮುತ್ತಿನ ಪಲ್ಲಕ್ಕಿಗಳು, ಕೀಲು ಕುದುರೆ, ಗಾರ್ಡಿಗೊಂಬೆ, ತಮಟೆ ವಾದನ, ನಾದಸ್ವರ, ಶ್ರೀಕೃಷ್ಣ ವೇಷಧಾರಿಗಳಾದ ಮಕ್ಕಳು, ತಂಬಿಟ್ಟು ಹೊತ್ತ ಮಹಿಳೆಯರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಗಮನ ಸೆಳೆದರು. ಶ್ರೀಕೃಷ್ಣ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಬಳಿಕ ಮೆರವಣಿಗೆಯಲ್ಲಿ ಸಾಗಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಮಾತನಾಡಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ತಾಲೂಕಿನಾದ್ಯಂತ ಇಂದು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುತ್ತಿದ್ದು, ಶ್ರೀಕೃಷ್ಣನನ್ನು ಆರಾಧನೆ ಮಾಡುವ ಮೂಲಕ ಕೃಷ್ಣನ ಧ್ಯೇಯೋದ್ದೇಶಗಳನ್ನು ಪ್ರಪಂಚಕ್ಕೆ ಸಾರುವ ವಿಶಿಷ್ಟ ದಿನ ಇಂದು. ಪ್ರಯತ್ನ ನಮ್ಮದಾಗಿದ್ದರೆ ಫಲ ಭಗವಂತನದಾಗಿರುತ್ತದೆ. ನಮ್ಮ ಬೆನ್ನ ಹಿಂದೆ ನಿಂತು ರಕ್ಷಣೆ ಮಾಡುವವನು ಶ್ರೀಕೃಷ್ಣ ಪರಮಾತ್ಮ. ಪ್ರಪಂಚ ಉಳಿಯಬೇಕು, ನ್ಯಾಯ ಉಳಿಯಬೇಕು ಎಂದು ಮಹಾಭಾರತದಲ್ಲಿ ನ್ಯಾಯದ ಪರ ನಿಂತು ಸಾರಥಿಯಾಗಿ ಯುದ್ಧದಲ್ಲಿ ಗೆದ್ದು ಧರ್ಮೋದ್ಧಾರಕನಾಗಿ ವಿಶಿಷ್ಟ ಸ್ಥಾನವನ್ನು ತುಂಬಿದವರು ಶ್ರೀಕೃಷ್ಣ ಪರಮಾತ್ಮ. ಅವರ ಜನ್ಮ ದಿನಾಚರಣೆಯನ್ನು ಇಂದು ಆಚರಣೆ ಮಾಡುತ್ತಿದ್ದು, ಪರಮಾತ್ಮ ಎಲ್ಲರಿಗೂ ಶುಭವನ್ನುಂಟು ಮಾಡಲಿ ಎಂದು ಶುಭ ಹಾರೈಸಿದರು. ಮತ್ತೆ ಅವನ ಆರಾಧನೆ ಮಾಡಿ ಪೂಜೆ ಮಾಡಿ ಅವನ ದೇವದೇಶಗಳನ್ನ ಇಡೀ ಪ್ರಪಂಚಕ್ಕೆ ಸಾರಂತದ್ರ ಮೂಲಕ ಗೀತಾನ ನಾವು ಸಾರಂತದ್ರ ಮೂಲಕ ಈ ಒಂದು ವಿಶಿಷ್ಟವಾದ ದಿನಾನ ಆಚರಣೆ ಮಾಡ್ತಾ ಇರೋಂಥದ್ದು ನಮ್ಮೆಲ್ರಿಗೂ ಒಂದು ಸಂತೋಷದ ದಿನ. ಎಲ್ಲರೂ ಸಹ ಪ್ರಯತ್ನ ನಮ್ಮದಾಗಿರ್ಬೇಕು, ಫಲ ಭಗವಂತದಾಗಿರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಬೆನ್ನಿಂದ ನಿಂತು ನಮ್ಮೆಲ್ಲರೂ ಸಹ ರಕ್ಷಿಸ್ತಾನೆ ಆ ಶ್ರೀಕೃಷ್ಣ ಪರಮಾತ್ಮ ಅಂತೇಳಿ ನಮ್ಗೆ ಒಂದು ಬಲವಾದಂತ ನಂಬಿಕೆ. ಆ ನಿಟ್ಟಿನಲ್ಲಿ ಶ್ರೀಕೃಷ್ಣನಂತ ಗುರು, ಜಗತ್ತಿಗೆ ಗುರುವಾದಂತ ಒಬ್ಬ ಶ್ರೇಷ್ಠ ಒಂದು ನಾಯಕ, ದೇವರು, ಗುರು ಅಂತ ನಾನು ಏನೆಲ್ಲ ಸಂಬೋಧನೆ ಮಾಡಿದ್ರು ಸಹ ಅದು ಅವರಿಗೆ ಶ್ರೇಷ್ಠವಾದಂತ ನಾಮಧೇಯವಾಗ್ತದೆ. ಇಡೀ ಮಹಾಭಾರತನ ತನ್ನ ಪ್ರಪಂಚ ಉಳಿಬೇಕು, ನ್ಯಾಯ ಉಳಿಬೇಕು, ನ್ಯಾಯದ ಪರವಾಗಿ ನಾನು ನಿಲ್ತೀನಿ ಅಂತೇಳಿ ಮಹಾಭಾರತದಲ್ಲಿ ಕೇವಲ ನ್ಯಾಯದ ಪರವಾಗಿ ನಿಂತಿದ್ದಂತ ಪಾಂಡವರ ಪರವಾಗಿ ಸಾರಥಿಯಾಗಿ ನಿಂತು ಯುದ್ಧದಲ್ಲಿ ಗೆದ್ದು ಧರ್ಮೋದ್ಧಾರಕನಾಗಿ ಒಂದು ವಿಶಿಷ್ಟವಾದಂತ ಸ್ಥಾನನ ತುಂಬಿದಂತವರು ಶ್ರೀಕೃಷ್ಣ ಪರಮಾತ್ಮ. ಅವರ ಒಂದು ಜನ್ಮದಿನಾನ ಆಚರಣೆ ಮಾಡ್ತಾರಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಆ ಪರಮಾತ್ಮ ಎಲ್ರಿಗೂ ಶುಭ ಕೋರಿ, ಒಳ್ಳೇದ್ ಮಾಡಲಿ ಅಂತೇಳಿ ನಾನು ಎಲ್ರಿಗೂ ಶುಭ ಹಾರೈಸ್ತೀನಿ.